ವೀಕ್ಷಕರೇ, ಕೃಷ್ಣ ಬೈರೇಗೌಡ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಏನಾದರೂ ಜಾಸ್ತಿ ಹೆಸರನ್ನು ಮಾಡಿದಂಥ ಸಚಿವ, ಜಾಸ್ತಿ ಕೆಲಸವನ್ನು ಮಾಡಿದ ಸಚಿವ, ಜನರಿಗೆ ಮನೆ ಬಾಗಿಲಿಗೆ ಹೋಗಿ ಸೇವೆಯನ್ನು ಒದಗಿಸಿದಂಥ ಸಚಿವ, ಅತಿ ಹೆಚ್ಚು ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಂಥ ಸಚಿವ ಯಾರಾದರೂ ಇದ್ದಾರೆ ಅಂತಂದರೆ ಮೊದಲ ಪಟ್ಟಿಯಲ್ಲಿ ನಿಲ್ತಕ್ಕಂಥವ್ರು, ಮೊದಲ ಸಾಲಲ್ಲಿ ನಿಲ್ತಕ್ಕಂಥವ್ರು ಕೃಷ್ಣ ಬೈರೇಗೌಡರು. ಅಧಿಕಾರಿಗಳಿಗೆ ಚೂರೂ ಮುಲಾಜಿಲ್ಲದೆ ಬೈತಿದ್ರು. ನಾಚಿಕೆ ಆಗಲ್ವೇನ್ರಿ ನಿಮಗೆ, ಈ ರೀತಿ ಉತ್ತರ ಕೊಡ್ತಿರಲ್ಲ ಅನ್ನೋ ದಾಟಿಯಲ್ಲಿ ಬೈತಿದ್ರು. ಹಾಗಂತ ಒಂದು ಪದವನ್ನು ಕೂಡ ಅವಾಚ್ಯವಾಗಿ ಬೈತಿರಲಿಲ್ಲ. ಬುದ್ಧಿ ಇರೋನಿಗೆ, ತಲೆ ಇರೋನಿಗೆ ಅರ್ಥ ಆಗೋ ರೀತಿಯಲ್ಲಿ ನೀವೆಂಥ ನಾಲಾಯಕ್ಗಳಿದ್ದೀರಿ, ಎಷ್ಟು ಅಸಮರ್ಥರಿದ್ದೀರಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ರು. ಯಾರೇ ಇರಲಿ, ಯಾವುದೇ ತಾಲೂಕು ಆಫೀಸಿಗೆ ಹೋಗಲಿ, ಯಾವುದೇ ಜಿಲ್ಲಾ ಕೇಂದ್ರಕ್ಕೆ ಹೋಗಲಿ, ಕಾಲಿಗೆ ಚಕ್ರ ಕಟ್ಕೊಂಡಂಗೆ ಓಡಾಡ್ತಾ ಇದ್ರು. ಆ ರೀತಿಯಾಗಿ ಅವರ ಕೆಲಸ. ಮನೆ ಮನೆಗೆ ಪೋಡಿ ಮುಕ್ತ ಗ್ರಾಮ, ಕಂದಾಯ ಇಲಾಖೆಯಲ್ಲಿ ಯಾರೂ ಮಾಡಿರದಂತಹ ಪರಿಶ್ರಮ. ಹಳ್ಳಿ ಹಳ್ಳಿಗೆ ಹೋಗಿದ್ದಾರೆ, ಮೂಲೆ ಮೂಲೆಗೆ ಹೋಗಿದ್ದಾರೆ. ಹಕ್ಕುಪತ್ರಗಳ ವಿತರಣೆ, ಇಷ್ಟು ಮಟ್ಟಿನ ಹಕ್ಕುಪತ್ರ ವಿತರಣೆ ಆಗಿದ್ದನ್ನು ನೋಡೇ ಇರಲಿಲ್ಲ. ಆ ರೀತಿಯಾದ ಹಕ್ಕುಪತ್ರವನ್ನು ವಿತರಣೆ ಮಾಡಿದಂಥವರು ಕೃಷ್ಣ ಬೈರೇಗೌಡರು. ಸೊ ಈ ಕೃಷ್ಣ ಬೈರೇಗೌಡರು ಈಗ ಕಂದಾಯ ಇಲಾಖೆಯನ್ನು ಬಿಟ್ಟು ಇಳಿದಿದ್ದಾರೆ. ಒಂದು ಹಂತಕ್ಕೆ ಪ್ರಮೋಷನ್ ಅನ್ನೋ ರೀತಿಯೇ ಅವರಿಗೆ ಹೈಕಮಾಂಡ್ ಕೂಡ ಒಳ್ಳೆ ಖಾತೆಯನ್ನು ಕೊಟ್ಟಿತ್ತು. ಬೆಂಗಳೂರು ಅಭಿವೃದ್ಧಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಬಹಳ ಕಣ್ಣಿಟ್ಟಿದ್ದಂಥ ಖಾತೆ ಇದು. ಕಂದಾಯ ಖಾತೆಯನ್ನು ಜಿ ಪರಮೇಶ್ವರ್ ಅವರಿಗೆ ಕೊಟ್ಟಿದ್ದರಿಂದ ಈ ಖಾತೆ ಕೃಷ್ಣ ಬೈರೇಗೌಡರಿಗೆ ತಲುಪ್ತು. ಬಹಳ ಮುತುವರ್ಜಿ ಇಟ್ಕೊಂಡೇ ಕೊಟ್ಟಿದ್ದರು. ಬೆಂಗಳೂರು ಡೆವಲಪ್ಮೆಂಟ್ ಖಾತೆ ಅಂದರೆ ಏನು ಸಣ್ಣ ಖಾತೆ ಅಲ್ಲ, ಸಣ್ಣ ಹಣ ಬರಲ್ಲ, ಅಲ್ಲಿ ಹಣದ ಹೊಳೆಯೇ ಹರಿದು ಬರುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರೇ ಈ ಹಿಂದೆ ಆ ಖಾತೆಯನ್ನು ಇಟ್ಕೊಂಡಿದ್ರು. ಆದರೆ ಈಗ ಕೃಷ್ಣ ಬೈರೇಗೌಡರು ಅಸಮಾಧಾನವನ್ನುಗೊಂಡಿದ್ದಾರೆ. ಅವರು ಒಂದು ಹಂತಕ್ಕೆ ಕಂದಾಯ ಇಲಾಖೆಯಲ್ಲೇ ಮುಂದುವರಿತೀನಿ, ಆಗಬೇಕಾದಂಥ ಭಾಳಷ್ಟು ಕೆಲಸ ಇದೆ, ಅದನ್ನು ಯಾಕೆ ತಪ್ಪಿಸ್ತೀರಿ ಅಂತ ಕೇಳ್ಕೊಂಡಿದ್ರು ಹೈಕಮಾಂಡ್ಗೆ. ಡಿ ಕೆ ಶಿವಕುಮಾರ್ ಅವ್ರಿಗೂ ಕೇಳ್ಕೊಂಡಿದ್ರು. ಆದರೆ ಈಗ ಅವರಿಗೆ ಅಸಮಾಧಾನ ಉಂಟಾಗಿದೆ. ನೇರ ಡೆಲ್ಲಿಗೆ ಹೋಗಿ ಕಂಪ್ಲೇಂಟ್ ಮಾಡಿ ಬಂದಿದ್ದಾರೆ ಹೈಕಮಾಂಡ್ ನಾಯಕರಿಗೆ. ಯಾಕೆ ಕೇಳಿದರೆ, ಡಿ ಕೆ ಶಿವಕುಮಾರ್ ಬೆಂಗಳೂರು ಅಭಿವೃದ್ಧಿ ಖಾತೆಯಲ್ಲೇ ಒಡೆದುಬಿಟ್ಟಿದ್ದಾರೆ. BDA-BMRCL ಅನ್ನು ಸಪ್ರೇಟ್ ಮಾಡಿಬಿಟ್ಟಿದ್ದಾರೆ. ಕೇವಲ ಅಭಿವೃದ್ಧಿ ಅಂತ BBMP, ಈಸ್ಟರ್ನ್ ಜಲಮಂಡಳಿ ಇವನ್ನೆಲ್ಲ ಒಂದಿಷ್ಟು ಇಟ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಇದು ಕೃಷ್ಣ ಬೈರೇಗೌಡರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಹಾಗಾಗಿ ನೇರ ಕೃಷ್ಣ ಬೈರೇಗೌಡರು ಯಾವ ಮುಲಾಜಿಗೂ ಒಳಗಾಗದೆ ಹೈಕಮಾಂಡ್ ನಾಯಕರಿಗೆ ವಿಚಾರವನ್ನು ತಲುಪಿಸಿ ಬಂದಿದ್ದಾರೆ. ಇವತ್ತು ಡಿ ಕೆ ಶಿವಕುಮಾರ್ ಕೂಡ ಹೈಕಮಾಂಡ್ ನಾಯಕರ ಭೇಟಿಗೆ ಹೋಗ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಸಂಪುಟ ಆದಂಥ ಸಂದರ್ಭದಲ್ಲಿ ಯಾವ ಒಡಕೂ ಇರಲಿಲ್ಲ, ಯಾವ ಜಗಳನೂ ಇರಲಿಲ್ಲ, ಯಾವ ಅಸಮಾಧಾನವೂ ಇರಲಿಲ್ಲ. ಅದು ಸಿದ್ದರಾಮಯ್ಯ ಅವರ ತಾಕತ್ತು. ಇವತ್ತು ಡಿ ಕೆ ಶಿವಕುಮಾರ್ ಬಂದಿದ್ದಾರೆ. ಎಲ್ಲರೂ ಒಂದು ಕಡೆ, ಒಂದೊಂದು ಮುಖ ಒಂದೊಂದು ಕಡೆ. ಎಚ್ ಕೆ ಪಾಟೀಲ್ ಹೇಳ್ತಾ ಇದ್ದಾರೆ ಎಲ್ಲರನ್ನೂ ಸಮಾಧಾನ ಮಾಡಿ ತೊಗೊಂಡು ಹೋಗಬೇಕು ಅಂತ. ಜಿ ಪರಮೇಶ್ವರ್ ಅವ್ರಿಗೇನೋ DCM ಸ್ಥಾನ ಸಿಕ್ಕಿದೆ, ಸದ್ಯಕ್ಕೆ ಸುಮ್ಮನಿದ್ದಾರೆ. ಅವರು ಕೂಡ CM ಸ್ಥಾನದ ಅಭ್ಯರ್ಥಿ ಅಥವಾ ಕ್ಯಾಂಡಿಡೇಟೇ. ಈಗ ಕೃಷ್ಣ ಬೈರೇಗೌಡರು ಅಸಮಾಧಾನಗೊಂಡಿದ್ದಾರೆ. ಈ ಕಡೆ ರಾಮಲಿಂಗಾರೆಡ್ಡಿ ಅಸಮಾಧಾನದಿದ್ದಾರೆ. ಈ ಕಡೆ KH ಮುನಿಯಪ್ಪ ಕೂಡ ತಮ್ಮ ಖಾತೆ ಬೇಡ ಅಂತ ಅಸಮಾಧಾನಿತಾ ಇದ್ದಾರೆ. ಆದರೆ ಕೃಷ್ಣ ಬೈರೇಗೌಡ ಅಸಮಾಧಾನವನ್ನು ಒಪ್ಪಬೇಕು. ಕಾರಣ ಏನು ಅಂತಂದರೆ, ಕೊಟ್ಟು ಪೂರ್ಣ ಪ್ರಮಾಣದ ಖಾತೆಯನ್ನು ಕೊಡಿ, ಇಲ್ಲ ಅಂದರೆ ಕೊಡಲೇಬೇಡಿ, ಅಥವಾ ನನಗೆ ಬೇರೆ ಯಾವುದೋ ಖಾತೆ ಕೊಟ್ಟುಬಿಡಿ ಅನ್ನೋದು ಕೃಷ್ಣ ಬೈರೇಗೌಡರ ಬೇಡಿಕೆ. ಈ ಅಸಮಾಧಾನವನ್ನು ಹೈಕಮಾಂಡ್ ನಾಯಕರ ಮುಂದೆ ತಲುಪಿಸಿ ಬಂದಿದ್ದಾರೆ. ಡಿ ಕೆ ಶಿವಕುಮಾರ್ ಕೂಡ ಇವತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಗೆ CM ಮಾಡಿದ್ದಕ್ಕಾಗಿ ಧನ್ಯವಾದ ಹೇಳೋದಕ್ಕೆ ಹೊರಟಿದ್ದಾರೆ. ಎಲ್ಲ ಇಲಾಖೆಗಳಲ್ಲೂ ಇದಾಗುತ್ತೆ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಇದ್ದಂಥ ಸಂದರ್ಭದಲ್ಲಿ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಪೂರ್ಣ ಇಟ್ಕೊಂಡಿದ್ದೀರಿ. ನನಗೆ ಯಾಕೆ ಬೇಡ, ನಾನು ಯಾಕೆ ಆಗಬಾರ್ದು, ನಾನು ಯಾಕೆ ಬೆಂಗಳೂರು ಜನರ ಸೇವೆ ಮಾಡಬಾರ್ದು, ಕಂಪ್ಲೀಟ್ ಖಾತೆ ನನಗೆ ಯಾಕೆ ಇರಬಾರ್ದು, ಅದನ್ನು ಯಾಕೆ ಬೇರೆಯವ್ರಿಗೆ ಹಂಚ್ತೀರಿ ಅನ್ನೋ ಪ್ರಶ್ನೆ ಕೃಷ್ಣ ಬೈರೇಗೌಡರು ಎತ್ತಿದ್ದಾರೆ. ಈ ನಡುವೆ ಕೃಷ್ಣ ಬೈರೇಗೌಡರು ಕೂಡ ಗೌಡ ಸಮುದಾಯದ ಅಥವಾ ಒಕ್ಕಲಿಗ ಸಮುದಾಯದ ದೊಡ್ಡ ನಾಯಕ. ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಹಂತಕ್ಕೆ ಪೈಪೋಟಿ ಕೊಡ್ತಾರೆ ಅನ್ನೋ ಮಾತಿತ್ತು, ಯಾಕೆಂದರೆ ಸಮುದಾಯವಾರು ನೋಡಿದರೆ. ಸೊ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಸಡ್ಡು ಹೊಡೆದಿದ್ದಾರೆ ಕೃಷ್ಣ ಬೈರೇಗೌಡರು. ಡೆಲ್ಲಿಗೆ ಹೋಗಿ ತಮ್ಮ ಅಹವಾಲನ್ನು ಒಪ್ಪಿಸಿ ಬಂದಿದ್ದಾರೆ. ಚಾರ್ಜ್ ಕೂಡ ತೆಗೆದುಕೊಂಡಿಲ್ಲ. ಇದುವರೆಗೂ ಕಂದಾಯ ಇಲಾಖೆ ಕೆಲಸ ಮಾಡಿದ್ದಕ್ಕೆ ಜನರಿಗೆ ಧನ್ಯವಾದ ಅರ್ಪಿಸಿದ್ದಾರೆ ಹೊರತು ಈ ಬೆಂಗಳೂರು ಅಭಿವೃದ್ಧಿಯ ಚಾರ್ಜನ್ನು ತೆಗೆದುಕೊಂಡಿಲ್ಲ. ಈ ಗಲಾಟೆ ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಯಾಕೆಂದರೆ ಇದೇ ರೀತಿ ಅಸಮಾಧಾನ ಹೊರಟು ಹೋಗ್ಬಿಟ್ರೆ ಬೇರೆ ಬೇರೆ ಮುಖಗಳಾಗಿ ತಿರುಗಿಬಿಡುತ್ತೆ, ಬೇರೆ ಬೇರೆ ಕಡೆ ಇದು ತಿರುಗಿ ಹೋಗ್ಬಿಡುತ್ತೆ. ಸೊ ಈಗ ಕೃಷ್ಣ ಬೈರೇಗೌಡರು
ಈ ಪ್ರಶ್ನೆಯನ್ನು ಎತ್ತಿದ್ದಾರೆ. ನನಗೆ ಯಾಕೆ ಪೂರ್ಣ ಪ್ರಮಾಣದ ಖಾತೆ ಇಲ್ಲ ಅಂತ. ಹೈಕಮಾಂಡ್ ಏನು ಮಾಡುತ್ತೆ ಕಾದು ನೋಡೋಣ. ಯಾಕೆಂದರೆ ಹೈಕಮಾಂಡ್ಗೆ ಖಾತೆಯನ್ನು ಒಡೆಯೋದು ಬೇಡ, ಸರಿಯಾಗಿ ತೆಗೆದುಕೊಂಡು ಹೋಗೋದು ಬೇಕು. ಡಿ ಕೆ ಶಿವಕುಮಾರ್ ಆಗಲಿ, ಮತ್ತೊಬ್ಬರಾಗಲಿ, ರಾಮಲಿಂಗಾರೆಡ್ಡಿ ಅವರಾಗಲಿ, ಅಥವಾ ಕೃಷ್ಣ ಬೈರೇಗೌಡರೇ ಆಗಲಿ, ಅಥವಾ ಇನ್ನೂ ಯಾರೋ ಆಗಲಿ, ಖಾತೆ ಸರಿಯಾಗಿ ಹೋಗಬೇಕು ಅನ್ನೋದು ಬೇಕು. ರಾಹುಲ್ ಗಾಂಧಿ ಅವರಿಗೆ ಒಳ್ಳೆ ಆಡಳಿತ ಬೇಕು. ಆ ನಿಟ್ಟಿನಲ್ಲೇ ಯುವ ಮುಖಗಳಿಗೆ ಒಂದಿಷ್ಟು ಮಣೆ ಹಾಕ್ತೀವಿ ಅಂತಾರೆ. ಜಾನ್ ವರ್ಷದವ್ರನ್ನೂ ಕೂಡ ಕರ್ಕೊಂಡು ಹೋಗಿದ್ರು ಡಿ ಕೆ ಶಿವಕುಮಾರ್ ವಿರುದ್ಧ ಹೇಳೋದಕ್ಕೆ. ಸೊ ಏನು ಹೇಳಿ ಬಂದಿದ್ದಾರೆ ಅನ್ನೋದು ಗೊತ್ತಾಗಲಿದೆ, ಅವ್ರು ಮಾತಾಡ್ತಾರೆ. ಸೊ ಈಗ ಸದ್ಯಕ್ಕೆ ಅವರು ಅಸಮಾಧಾನಿತಗೊಂಡಿದ್ದಾರೆ ಅನ್ನೋದು ಇರೋ ಮಾಹಿತಿ. ಇದಿಷ್ಟು ನನಗೆ ಗೊತ್ತಿರುವಂಥ ಮಾಹಿತಿ. ಇಂಥದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ.